ಮೊದಲು ಹಬ್ಬ ಅಂತ ಹೇಳಿದಾಗ ಅಥವಾ ಸಂಭ್ರಮಾಚರಣೆ ಅಂತ ಹೇಳಿದಾಗ ಖುಷಿಯಿಂದ ಪಟಾಕಿಯನ್ನು ಹಾರಿಸ್ತಾ ಇದ್ರು. ಬಟ್ ಇವಾಗ ಕಾಂಪಿಟೇಷನ್ ಇದೆಯಾ ಅಂತ ಅನ್ಸುತ್ತಾ? ಅಂದರೆ ಪಕ್ಕದ ಮನೆಗಿಂತ ನಾನೇ ಶ್ರೇಷ್ಠ, ನಾನೇ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀನಿ ಅನ್ನುವಂಥ ಕಾರಣಕ್ಕಾಗಿ ಪಕ್ಕದವರಿಗೆ ಏನು ಸಮಸ್ಯೆ ಆಗೋದು ಅನ್ನೋದು ಅವರಿಗೆ ಅರಿವು ಇರೋದಿಲ್ಲ. ಒಟ್ಟಿನಲ್ಲಿ ನಾನು ಜಾಸ್ತಿ ಸೌಂಡ್ ಮಾಡುವಂಥ ಪಟಾಕಿಯನ್ನು ಹಾರಿಸಿದ್ರೆ ನಂದೇ ಹಬ್ಬ ಅನ್ನೋ ರೀತಿಯಲ್ಲಿ ಖಂಡಿತವಾಗ್ಲೂ ಇದೆ. ಈ ಟಾಪಿಕ್ ತಗೊಂಡಿದ್ದಕ್ಕೆ ಅಗೇನ್ ತುಂಬಾ ಒಳ್ಳೆ ಒಂದು ಡಿಸ್ಕಷನ್. ಎಕ್ಸ್ಪರ್ಟ್ಸ್ ಆಲ್ರೆಡಿ ಹೇಳ್ತಿದ್ರು, ನಿಮ್ಮ ಪ್ರಶ್ನೆಗೆ ಕೂಡ ಆನ್ಸರ್ ಕೊಡ್ತಾ ಇದ್ರು, ನಾನು ಕೇಳ್ತಾ ಇದ್ದೆ. ಸೊ ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ಕಾಂಪಿಟಿಷನ್ ಅನ್ಬಹುದು, ಅಥವಾ ಇಲ್ಲಿ ಬರೀ ಕ್ವಾಲಿಟಿ ರಿಲೇಟೆಡ್ ಅಲ್ಲ, ಕ್ವಾಂಟಿಟಿ ರಿಲೇಟೆಡ್ ಕಾಂಪಿಟಿಷನ್ ಶುರು ಆಗ್ಬಿಟ್ಟಿದೆ. ಅವರು 10 ಬಾಕ್ಸ್ ಪಟಾಕಿನ ತಗೊಂಡ್ ನೋಡಿದ್ರೆ ನಾನು 50 ಬಾಕ್ಸ್ ತಗೊಂಡ್ಬರ್ತೇನೆ, ಅವ್ರು 50 ತಗೊಂಡ್ರೆ ನಾನು 100 ತಗೊಂಡ್ಬರ್ತೇನೆ ಅನ್ನುವಂತಹ ಮನೋಭಾವ ಚಿಕ್ಕ ಮಕ್ಕಳಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಚಿಕ್ಕ ಮಕ್ಕಳು ಅಂದ್ರೆ ಒಂದು 10 ವರ್ಷ, 12 ವರ್ಷ, 15 ವರ್ಷ. ನಾನ್ ನಮ್ಮ ಏರಿಯಾದಲ್ಲಿ ಇಲ್ಲೆಲ್ಲ BTM ಲೇಔಟ್ ಇರ್ಬೋದು, ಬನ್ನೇರಘಟ್ಟ ರೋಡ್ ಹತ್ರ ಇರ್ಬೋದು, ನಾನು ನೋಡ್ತಾ ಇರ್ತೇನೆ. ಅವರು ಕಾಂಪಿಟಿಷನ್ ಮೇಲೆ ಪರ್ಚೇಸ್ ಮಾಡೋದಾಗ್ಲಿ, ಕಾಂಪಿಟಿಷನ್ ಮೇಲೆ ಅದನ್ನ ಸುಡೋದಾಗ್ಲಿ, ಪಟಾಕಿ ನೋಡೋದಾಗ್ಲಿ ಮಾಡ್ತಾ ಇರ್ತಾರೆ. ಸೊ ಖಂಡಿತವಾಗ್ಲೂ ಆ ರೀತಿಯ ಒಂದು ಮನೋಭಾವ ಇದೆ. ಸರ್ ಬೇರೆ ಬೇರೆ ಡೈಮೆನ್ಷನ್ಸ್ ಗಳಲ್ಲಿ ಮಾತಾಡಿದ್ರು. ಫಸ್ಟ್ ಇಬ್ರು ಎಕ್ಸ್ಪರ್ಟ್ಸ್ ತುಂಬಾ ಚೆನ್ನಾಗಿತ್ತು, ಬೇರೆ ಬೇರೆ ಡೈಮೆನ್ಷನ್ಸ್ ಅಲ್ಲಿ ಮಾತಾಡ್ತಾ ಇದ್ರು. ಬಟ್ ಆ ಮುಂಚೆ ಬಂದಿರುವಂತ ಕೆಮಿಕಲ್ಸ್ ಯಾವ್ದಿತ್ತು, ಇವಾಗ ಯಾವ್ದಿದೆ, ಇವತ್ತಿನ ಒಂದು ಬಳಕೆ ಆಗ್ತಿರುವಂತಹ ಕೆಮಿಕಲಿನ ನಮ್ಮ ಒಂದು ಪರಿಣಾಮ ಆರೋಗ್ಯದ ಮೇಲೆ ಏನ್ ಬೀರ್ತಾ ಇದೆ ಅಂತ ನಾವು ಗಂಭೀರವಾಗಿ ಪರಿಗಣಿಸಿದ್ರೆ, ಮ್ಯಾಕ್ಸಿಮಮ್ ಏನು ಪಟಾಕಿಗಳಿದೆ, ಬೇರೆ 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 ವೆರೈಟಿಗಳು, ಅದರಲ್ಲಿ ನನ್ನ ಪ್ರಕಾರ 75ರಿಂದ 80% ಅಷ್ಟು ಹಾನಿಕಾರಕ ಇರುತ್ತೆ. ಅದು ಒಂದು ವಾಟರ್ ಪೊಲ್ಯೂಷನ್ ಇರಬಹುದು, ಒಂದು ನಾಯ್ಸ್ ಪೊಲ್ಯೂಷನ್ ಇರಬಹುದು, ಅಥವಾ ಏರ್ ಪೊಲ್ಯೂಷನ್ ಇರಬಹುದು, ಸಾಯಿಲ್ ಪೊಲ್ಯೂಷನ್ ಇರಬಹುದು, ಇದೆಲ್ಲದರಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಈ ಕಾಂಪಿಟೇಟಿವ್ ಮನೋಭಾವನ ನಾವು ಬಿಡ್ಲಿಲ್ಲ ಅಂತ ಹೇಳಿದ್ರೆ, ಅನ್ನೆಸೆಸರಿ ಸುಮ್ನೆ ಜಾಸ್ತಿ ಪಟಾಕಿನ ಜಾಸ್ತಿ ಜನ ಸುಮ್ನೆ ಹೊಡೆದಂಗಾಗುತ್ತೆ ಅಂತ ನನ್ನ ಅನಿಸಿಕೆ.